ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಸೃಷ್ಟಿಯಾಗಿದೆ. ಕೈನಲ್ಲಿ ನಡೀತಾ ಇರುವಂತಹ ಕಿತ್ತಾಟ. ಖರ್ಗೆ ಎಂಟ್ರಿ, ಖಡ್ಗೆ ಖಡಕ್ ವಾರ್ನಿಂಗ್ ಇಂದ ಗೊಂದಲಕ್ಕೆ ಬೀಳತ್ತಾ ಬ್ರೇಕ್ ಕಾಂಗ್ರೆಸ್ನಲ್ಲಿ. ಖರ್ಗೆ ಎಚ್ಚರಿಕೆಯಿಂದ ಸಚಿವರು ಗಪ್ಚೂಪ್ ಆಗಿದ್ದಾರೆ. ಯಾಕಂದ್ರೆ ಖಡಕ್ ಆಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಅವರ ಎಚ್ಚರಿಕೆಯಿಂದ ಸಚಿವರು ಗಪ್ಚೂಪ್ ಆಗಿದ್ದಾರೆ. ಬಾಯ್ ಮುಚ್ಕೊಂಡು ಇರ್ರಿ ಅಂತಾನೆ ಹೇಳಿದ್ದಾರೆ ಖರ್ಗೆ. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವು ಸೃಷ್ಟಿಸಿದ ಕೈ ಕಿತ್ತಾಟ. ಖರ್ಗೆ ಎಂಟ್ರಿಯಿಂದ ಗೊಂದಲಕ್ಕೆ ಬ್ರೇಕ್ ಬೀಳತ್ತಾ. ಭಿನ್ನಮತೀಯರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಶತಾಯ ಗತಾಯ ನಿಮ್ಮ ಕಿತ್ತಾಟಗಳಿಗೆ ಬ್ರೇಕ್ ಹಾಕಿ ಬಾಯಿ ಮುಚ್ಕೊಂಡಿರಿ. ಕೆಪಿಸಿಸಿ ಬದಲಾವಣೆ ಅಂದ್ರೆ ನಾವು ಹೇಳ್ತೀವಿ, ಹೈಕಮಾಂಡ್ ಅಂತ ನಾವಿರೋದು ಯಾಕೆ? ನೀವು ಸುಖ ಸುಮ್ಮನೆ ಹೇಳಿಕೆಗಳನ್ನ ಕೊಟ್ಟು ಗೊಂದಲಕ್ಕೆ ಬೀಳಬೇಡಿ ಅಂತ ಬ್ರೇಕ್ ಹಾಕಿದರೆ. ಏನ್ ಹೇಳಿದ್ರು ಖರ್ಗೆ ಕೇಳೋಣ. ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ, ನಾನಿದ್ದೇನೆ, ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ಸೋನಿಯಾ ಗಾಂಧೀಜಿಯವರಿದ್ದಾರೆ. ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ. ಆದರೆ ಬದಲಾವಣೆ ಎಲ್ಲಿದೆ ಬದಲಾವಣೆ? ಸೂಕ್ತ ಕಾಲ ಅಂದರೆ ನಾಳೆ ನಾಡ್ದೆ ಅಂತ ಇಲ್ಲ. ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ, ಗ್ಯಾರಂಟಿಗಳು ಕೊಟ್ಟಿದ್ದು ನೀವೆಲ್ಲ ನಿಭಾಯಿಸಬೇಕಾಗಿದೆ. ಟ್ವಿಸ್ಟ್ ಮಾಡಕ್ ಹೋಗ್ಬೇಡಿ, ಕೊಡೋದೇ ಇಲ್ಲ. ನೀವು ಬದಲಾವಣೆ ಏನಾದ್ರು ಮಾಡ್ಲಕ್ಕೆ ಹೋಗಿ ಸ್ವಲ್ಪ ಆದ್ರೂ ನಾವು ಗಾರ್ಡ್ ಮಾಡಿದ್ವಿ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇರ್ತಿದೆ. ಏನು ಇಲ್ಲಿ ಯಾರಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ. ಅರೆ ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ, ಮಾಡಬಾರ್ದು ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡುವಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು, ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ ಗೊಂದಲ ಸೃಷ್ಟಿ ಮಾಡ್ತೀವಿ. ಅದಕ್ಕೇನು ಪ್ರತಿಯೊಂದಕ್ಕೂ ದಿನ ಎದ್ದು ನಾವು ಎಲ್ಲರದು ಕ್ಲಾರಿಫಿಕೇಶನ್ ಕೊಡಕ್ಕಾಗ್ತದೆ. ಅದಕ್ಕಾಗಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತದೆ. ಅದಕ್ಕಾಗಿ ದಯವಿಟ್ಟು ನನ್ನ ಸಲಹೆ ಏನಂದ್ರೆ, ನಮ್ಮ ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ ಅಥವಾ MP ಗಳಿಗಾಗಲಿ ಅಧಿಕಾರ ಹಸ್ತಾಂತರ ಕೆಪಿಸಿಸಿ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಈ ಬದಲಾವಣೆ ವಿಚಾರಗಳೆಲ್ಲ ಬೇಕಂದ್ರೆ ನಾವು ಮಾಡ್ತೀವಿ, ನೀವೆಲ್ಲ ಸುಮ್ಮನೆ ಇರಿ ಅಂತ. ಇದು ಡಿಕೆಶಿ ಹೇಳಿಕೆಯಿಂದ ಹೊಸ ಸ್ವರೂಪವನ್ನ ಪಡೀತಾ ಈ ಕಚ್ಚಾಟ. ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಎಂಟ್ರಿ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ. ಅಧಿಕಾರ ಹಸ್ತಾಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಅಧಿಕಾರ ಕೊಟ್ಟಿರೋದು ಸಾಮರ್ಥ್ಯದಿಂದ, ಸಂಘಟನೆಯನ್ನ ನೋಡಿ, ನಾನು ಮಾಡಿದ ಕೆಲಸ ನೋಡಿ, ಬೇಕಂದ್ರೆ ಅವರೇ ಬದಲಾವಣೆ ಮಾಡ್ತಾರೆ. ಇದು ಈಗ ಸದ್ಯಕ್ಕೆ ಈ ಸಿಎಂ ಸ್ಥಾನ ಅದನ್ನ ತೆಗೆದು ಪಕ್ಕಕ್ಕಿಟ್ರೆ ಈ ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿನೇ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ನೀನಾ, ನನ್ನ ಬಣಕ್ ಬೇಕು, ನಿನ್ನ ಬಣಕ್ ಬೇಕು, ಅವ್ರಿಗೆ ಬೇಡ, ಇವ್ರಿಗೆ ಬೇಡ, ಆ ಸ್ಥಾನ ಏನು ಅಂಗಡಿಲಿ ಸಿಗಲ್ಲ, ಏನೇನು ಹೇಳಿಕೆಗಳು ಬರ್ತಾ ಇದೆ. ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಅವರು ವಾರ್ನ್ಗಾದ್ರೂ ಸುಮ್ಮನೆ ಆಗ್ತಾರಾ ಅಥವಾ ಮತ್ತೆ 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 ಅದೇ ಕಿರಿಕಿರಿ ಮಾಡ್ತಾರಾ? ಯಾಕಂದ್ರೆ ಸಾಕಷ್ಟು ಬಾರಿ ಹೈಕಮಾಂಡ್ ಎಂಟ್ರಿ ಆಗಿದೆ, ಕಚ್ಚಾಡ್ಕೊಳ್ಬೇಡಿ ಅಂತ. ಈಗ ಬಾಯಿ ಮುಚ್ಕೊಂಡು ಇರ್ರಿ ಅಂತಿದ್ದಾರೆ ಖರ್ಗೆ. ಅದಕ್ಕಾದ್ರೂ ಸುಮ್ಮನೆ ಆಗ್ತಾರಾ? ನೋಡೋಣ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರೋದು ಅಧಿಕಾರ ಹಂಚಿಕೆ ವಿಚಾರ. ಸೊ ಆ ವಿಚಾರಕ್ಕೆಲ್ಲೋ ಬ್ರೇಕ್ ಹಾಕಕ್ಕೆ ಖರ್ಗೆ ಎಂಟ್ರಿ ಆಗಿದ್ದಾರೆ ಅಂತ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಭುಗಿಲೆದ್ದಿತ್ತು. ಸಿಎಂ ಸ್ಥಾನ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಕೂಡ ನಡೆದಿತ್ತು. ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಗಳು, ಒಬ್ಬೊಬ್ಬರ ನಾಯಕರ ಭೇಟಿ, ಚರ್ಚೆ ಇವೆಲ್ಲವೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು. ಮತ್ತೆ ಕೆಲವೊಂದಿಷ್ಟು ನಾಯಕರು ಬಹಿರಂಗವಾಗಿ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಅನ್ನುವಂಥದ್ದು ಹೇಳ್ತಾ ಇದ್ರು, ಇವ್ರಾಗ್ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ರು, ಬದಲಾವಣೆ ಆಗ್ಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸಿಎಂ ಒಂದು ಸ್ಥಾನಕ್ಕೆ ಒಂದ್ ಕಡೆ ಪೈಪೋಟಿ ಕೂಡ ನಡೀತಾ ಇತ್ತು, ಮತ್ತೆ ಒಪ್ಪಂದ ಕೂಡ ಆಗಿದೆ ಅನ್ನುವಂಥ ಮಾತು, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನಿನ್ನೆ ಒಂದು ಚಾಟಿಯನ್ನ ಬೀಸಿರ್ತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯದಲ್ಲೇ ಇರುವಂತದ್ದು. ಸದಾಶಿವನಗರದಲ್ಲಿ ಮಾತನಾಡಿ ಇಡೀ ಏನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ಸಚಿವರಾಗಿರ್ಬೋದು, ಮತ್ತೆ ಬೇರೆ ಬೇರೆ ನಾಯಕರಿಗೆ ವಿವಾದಾತ್ಮಕವಾಗಿರ್ತಕ್ಕ ಹೇಳಿಕೆ ಕೊಡ್ತಾ ಇದ್ರು. ಅವ್ರಿಗೆಲ್ಲರಿಗೂ ಕೂಡ ಬಾಯಿ ಮುಚ್ಚಿಕೊಂಡು ನಿಮ್ ಕೆಲಸವನ್ನ ಮಾಡಿ, ಏನೇ ಸಿಎಂ ಬದಲಾವಣೆ ಆಗೋದಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನೋಡ್ಕೊಳ್ಳಿಕ್ಕೆ ನಾನಿದ್ದೇನೆ, ಮತ್ತೆ ರಾಹುಲ್ ಗಾಂಧಿ ಅವರಿದ್ದಾರೆ. ನೀವು ನಿಮ್ಮ ಕೆಲಸ ಏನ್ ಜವಾಬ್ದಾರಿ ಇದೆ ಅದನ್ನ ನಿಭಾಯಿಸ್ಕೊಂಡು ಹೋದ್ರೆ ಸಾಕು. ಇದು ಪಕ್ಷದ ಒಂದು ಪಕ್ಷದ ಸಂಘಟನೆಯನ್ನ ಒತ್ತು ಕೊಟ್ಕೊಂತ ಹೋಗ್ಬೇಕು. ನೀವು ಹೇಳುವಂತ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಇರ್ತವೆ. ಹಾಗಾಗಿ ಯಾರು ಕೂಡ ಯಾರ್ಯಾರ ಬಗ್ಗೆಯೂ ಕೂಡ ವಿರೋಧವಾಗಿ ಹೇಳಿಕೆಯನ್ನು ಕೊಡುವಂತಿಲ್ಲ. ನಿಮ್ಮ ಕೆಲಸವನ್ನು ನೀವು ನಿಭಾಯಿಸ್ಕೊಂಡು ಹೋಗಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಒಂದ್ ಕಡೆ ಆಕ್ರೋಶ ಭರಿತವಾಗಿ ಪಕ್ಷದ ನಾಯಕರಿಗೆ ಒಂದು ಸಾಕಷ್ಟು ಇದೇ ಮೊದಲ ಬಾರಿಗೆ ಒಂದು ಪದವನ್ನ ಬಳಕೆ ಅಂದ್ರೆ ಬಾಯಿ ಮುಚ್ಚಿಕೊಂಡು ನೀವು ಕೆಲಸ ಮಾಡಿ ಅನ್ನುವಂತ ಪದವನ್ನು ಕೂಡ ಬಳಕೆ ಮಾಡಿ ಇದೇ ಮೊದಲ ಬಾರಿಗೆ ಅವರು ಇಷ್ಟೊಂದು ಆಕ್ರೋಶದ ನುಡಿಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷರಾದ ಮೇಲೂ ಕೂಡ ಯಾವ ಒಂದು ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆ ಮಾತನ್ನು ಕೂಡ ಹೇಳಿರಲಿಲ್ಲ. ಆದ್ರೆ ಯಾವಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಂದ್ ರೀತಿಯಲ್ಲಿ ಪೈಪೋಟಿ ಹೇಳುತ್ತೋ, ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅದಾದ ಬಳಿಕ ಅವರು ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಒಂದು ಹೇಳಿಕೆ ಕೊಡ್ತಾರೆ. ಮತ್ತೆ ಸಚಿವ KN ರಾಜನ್ ಅವರು ಕೂಡ ಒಂದು ಹೇಳಿಕೆ ಕೊಡ್ತಾರೆ. ಇತ್ತ ಏನು ಗೃಹ ಸಚಿವರಾಗಿರ್ತಕ್ಕ ಪರಮೇಶ್ವರ್ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡ್ತಾರೆ. ಇವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಇಂತಹ ಹೇಳಿಕೆಗಳನ್ನ, ಸಭೆಗಳನ್ನ ಯಾವುದೇ ರೀತಿ ಮಾಡೋ ಆಗಿಲ್ಲ. ಇದು ಪಕ್ಷಕ್ಕೆ ಮುಜುಗರ ಆಗುತ್ತೆ. ಮತ್ತೆ ಇನ್ನೊಂದು, ದಯವಿಟ್ಟು ನೀವು ಇಂಥವನ್ನೆಲ್ಲ ನಿಲ್ಲಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲಿ ಎಂಟ್ರಿ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಧ್ಯಕ್ಷರ ಮಾತು ಕೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಸುಮ್ಮನೆ ಆಗ್ತಾರಾ, ಅಥವಾ ಇದನ್ನೇ ಅವರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೆ ಒಂದು ತೆಗೆದುಕೊಂಡು ಹೋಗಿ ಮತ್ತೆ ಏನಾದ್ರೂ ಇಂತಹ ಒಂದು ಹೇಳಿಕೆಗಳನ್ನ ಅಥವಾ ಸಭೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದೇ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪವಿತ್ರ, ಬಸವರಾಜ್, ಇಲ್ಲಿ ಒಂದು ಅನುಮಾನಕ್ಕೆ ಎಡೆ ಮಾಡ್ಕೊಡತ್ತೆ ಏನು ಅಂದ್ರೆ, ಇಷ್ಟು ದಿನ ಅದೇನು ಇವತ್ತು ನೆನ್ನೆಯಿಂದ ಅಲ್ಲ, ಅಧಿಕಾರ ಹಂಚಿಕೆ ಕೆಪಿಸಿಸಿ ವಿಚಾರದಲ್ಲಿ ಇಷ್ಟೊಂದು ಕೆಸರ ಚಾಟ ಮಾಡ್ಕೊಳ್ತಾ ಇರೋದು, ಇಂದ ಡಿನ್ನರ್ ಪಾಲಿಟಿಕ್ಸ್ ಆಯ್ತು, ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ. ಆಗ ಸೈಲೆಂಟ್ ಆಗಿದ್ದಂತಹ ಖರ್ಗೆ ಡಿ.ಕೆ. ಶಿವಕುಮಾರ್ ಹೇಳಿಕೆ ಬೆನ್ನಲ್ಲ ಇಷ್ಟೊಂದು ರೆಬಲ್ ಆಗೋದಕ್ಕೆ ಏನ್ ಕಾರಣ? ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಅಷ್ಟೊಂದು ಮನ್ನಣೆ ಸಿಗತ್ತಾ ಹೈಕಮಾಂಡ್ ನಲ್ಲಿ ಅಂತ ಇದು ಎಲ್ರಿಗೂ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಈ ರೇಸ್ ಅಲ್ಲಿರೋರ್ಗೆ. ಖಂಡಿತ ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ಕಳೆದ 2-3 ತಿಂಗಳಿಂದಲೂ ಕೂಡ ನಡೀತಾ ಇತ್ತು. ಒಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಮುಂದಿನ ಸಿಎಂ ನಾನೇ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ರು. ಇತ್ತ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಕೂಡ ದಲಿತ ಕರೆಯುವಂತ ಮುಖಾಂತರ ಮತ್ತೆ
ಕೂಡ ಒಂದು ಸ್ಥಾನಕ್ಕೆ ಪೈಪೋಟಿ ಕೂಡ ಇತ್ತು. ಈ ಒಂದು ಸಂದರ್ಭದಲ್ಲಿ ಮತ್ತೆ ಸ್ವತಃ DCM DK ಶಿವಕುಮಾರ್ ಅವರೇ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಹೇಳ್ತಾರೆ ಒಪ್ಪಂದ ಆಗಿದೆ ಅನ್ನುವಂತ ರೀತಿಯಲ್ಲಿ ಕೂಡ ಮಾತನಾಡ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯ ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ, ಯಾವುದೇ ರೀತಿ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ನಾಯಕರು ಹೇಳಿದಂತೆ ನಾವು ನಡೆದುಕೊಳ್ತೇವೆ ಅನ್ನುವಂಥದ್ದು ಮಾತ್ರ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಾದ ಬಳಿಕ DK ಶಿವಕುಮಾರ್ ಅವರು ಅದನ್ನ ಅಲ್ಲಿಗೆ ಬಿಡ್ರಿ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳ್ತಾರೆ. ಹಾಗಾಗಿ ಇವೆಲ್ಲಾ ಬೆಳವಣಿಗೆ ನಡೆದಂತ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ರೀತಿ ಏನು ಮಾತನಾಡೋದಿಲ್ಲ. ಆದ್ರೆ ಯಾವಾಗ KPCC ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ DCM DK ಶಿವಕುಮಾರ್ ಅವರು ಬದಲಾವಣೆ ಆಗ್ಬೇಕು, 2 ಹುದ್ದೆ ಇದಾವೆ ಅನ್ನುವಂತ ಏನು ಮಾತುಗಳು ಬರ್ತವೆ, ಈ ಒಂದು ಸಂದರ್ಭದಲ್ಲಿ ಅವರು ಒಂದ್ ರೀತಿಯಲ್ಲಿ ರೆಬಲ್ ಆಗಿರ್ತಕ್ಕಂಥದ್ದು, ಆಕ್ರೋಶದ ನುಡಿಗಳನ್ನ ಹೇಳಿರ್ತಕ್ಕಂಥದ್ದು, ಎಚ್ಚರಿಕೆ ಗಂಟೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ DCM DK ಶಿವಕುಮಾರ್ ಅವರ ಬೆಂಬಲಿಗೆ ಒಂದ್ ಕಡೆ ಪಕ್ಷದ ಹೈಕಮಾಂಡ್ ನಾಯಕರು ಇದಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ AICC ಅಧ್ಯಕ್ಷರು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೃಪಕಟಾಕ್ಷ DCM DK ಶಿವಕುಮಾರ್ ಅವರ ಮೇಲಿದೆ ಅನ್ನುವಂತೆ ಇಲ್ಲಿ ತೋರ್ತಾ ಇದೆ. ಪವಿತ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್.